ಮೀಟಿಂಗಿಗೆ ಬೇರೆ ಅರ್ಥಗಳು ಬೇಡ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋದು ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಡಿಸಿಎಂ ಮಧ್ಯೆ ಎಲ್ಲವೂ ಈಗ ಬಗೆಹರಿದಿದೆ. ಸಿಎಂ ಡಿಸಿಎಂ ಒಂದಾಗಿಯೇ ಸರ್ಕಾರ ನಡೆಸ್ತಾ ಇದ್ದಾರೆ, ಇದರಲ್ಲಿ ಯಾವ ಅನುಮಾನವೂ ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವು ಶಾಸಕರುಗಳು ತಮ್ಮ ನಾಯಕರ ಪರ ದನಿ ಎತ್ತುತ್ತಾ ಇದ್ದಾರೆ, ಅಂತಿಮವಾಗಿ ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಪೊಲಿಟಿಕ್ಸ್ ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಕ್ಕಾಗಲ್ಲ, ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸ್ ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. ಯಾಕೆ ಮಾತಾಡೋದಿಲ್ಲ? ರಾಜಕಾರಣಿಗಳು ತಾನೆ ಮಾತಾಡ್ತಾರೆ, ಪೊಲಿಟಿಕ್ಸ್ ಮಾತಾಡ್ತಾರೆ. ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂಥ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಇನ್ನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಇಷ್ಟು ಜವಾಬ್ದಾರಿತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ. ಅವರು ಹೇಳ್ಕೊಳ್ತಾರೆ, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ, ಇದು ಪ್ರಜಾಪ್ರಭುತ್ವ. ಆ ಸಮುದಾಯರು ಅವ್ರು ಹೇಳ್ಕೋಬೋದು, ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ, ರಾಜ್ಯ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಸಮುದಾಯದವ್ರು ಹೇಳ್ತಾರೆ, ಅದು ಅವ್ರವ್ರ ವೈಯಕ್ತಿಕ ಪ್ರಜಾಪ್ರಭುತ್ವ. ಇದು ಯಾರೇನು ಬೇಕಾದ್ರೂ ಹೇಳ್ಬೋದು. ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನೂ ಅದರ ಪರಿಣಾಮ ಬೀರೋದಿಲ್ಲ. ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಕ್ರಾಂತಿನೂ ಆಗೋದಿಲ್ಲ, ಸಂಪುಟ ವಿಚಾರದಲ್ಲೂ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅಧಿವೇಶನ ಮುಗಿದ ನಂತರ ಜನವರಿಯಲ್ಲಿ ಬದಲಾವಣೆ ಆಗತ್ತೆ, ನಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ರಾಜು ಕಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಸರ್ಕಾರ ನಿರ್ಣಯ ಮಾಡಿಲ್ಲ. ನೀವೇ ಹೇಳಾದ್ರಿ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗ್ತಿದೆ. ಯಾವ ಬದಲಾವಣೆನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ. ಇದೆಲ್ಲ ಅಸೆಂಬ್ಲಿ ಮುಗಿತಾಗ ಈಗೆಲ್ಲ ಮೇಗಿನ ಅವರ ಹೈಕಮಾಂಡ್ದವರು ಅಧಿವೇಶನ ಮುಗಿಯೋ ಮಟ್ಟ ಸುಮ್ಮನೆ ಅಂತ ಹೇಳಿದರು. ಅಧಿವೇಶನ ಮುಗಿದ ನಂತರ ಡಿಸೆಂಬರ್ ಆದ ನಂತರ ಜನವರಿಯಲ್ಲಿ ನೋಡೋಣ. ನಾನು ಆಕಾಂಕ್ಷಿ ಇದ್ದೀನಿ, ನಾನು ರಿಕ್ವೆಸ್ಟನ್ನು ಮಾಡ್ಕೋತಿದ್ದೀನಿ, ನನಗೂ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗೈತಿ. ಇದನ್ನೆಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಬರೋದಲ್ಲ, ಅದು ಎಲ್ಲ ಹೈಕಮಾಂಡ್ ಡಿಸಿಷನ್ ತಗೋತಿ. ಹೈಕಮಾಂಡ್ ಏನು ಡಿಸಿಷನ್ ತಗೋತಿ ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕಾಗೈತಿ. ಅದಕ್ಕೆ ಎಲ್ಲರೂ ಬದ್ಧರಿದ್ದೀವಿ. ಈಗ ಎಲ್ಲರೂ ಸಮಾಧಾನ ಇದೆ. ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೆ ಸರ್, ರಾಜು ಕಾಗೆ ಅವರು ಸಿದ್ದರಾಮಯ್ಯ ಪರ ನಿಂತಾರ, ಡಿ.ಕೆ. ಶಿವಕುಮಾರ್ ಅದೆಲ್ಲ ಈಗ ಹೇಳಕ್ಕಾಗೋದಲ್ಲ. ಎಲ್ಲರೂ ಒಬ್ಬರ ನಾವು ಅದಾಗಲ್ಲ, ಹಂಗೆ ಎರಡೂ ಗುಂಪು ಆಗಲ್ಲ. ಎಲ್ಲ ಒಂದೇ ಇದೀವಿ, ಒಂದಾಗಿ ಸರ್ಕಾರದ ಅಭಿವೃದ್ಧಿ ಸಲುವಾಗಿ ಒತ್ತು ಕೊಡ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಣ ಸವದಿ ಅವರು ನೀವು ಯಾವುದೇ ವೇದಿಕೆ ಮೇಲೆ ಕಾಣಿಸ್ತಾ ಇಲ್ಲ, ಏನಾದರೂ ಎಲ್ಲಿ ದಿನ DCC ಬ್ಯಾಂಕ್ದಾಗಿದ್ದೀವಿ, ಮೊನ್ನೆ ಶುಗರ್ ಫ್ಯಾಕ್ಟ್ರಿ ಚುನಾವಣೆದಾಗಿದ್ದೀವಿ, ಗೆದ್ದು ಬಳಗಿದ್ದೀವಿ. ಆದ್ಮೇಲೆ ಯಾವತ್ತೂ ಕಾಣಿಸ್ತಾ ಅವ್ರು ಬೆಂಗಳೂರಿಗೆ ಹೋಗಿದಾರು, ನಾನು ನನ್ನ ಕೆಲಸಕ್ಕೆ ಹತ್ತಿದ್ದೀನಿ. ಯಾರೇ ಸಿಎಂ ಆದ್ರೂ ಕಾಂಗ್ರೆಸ್ನಿಂದ ರಾಜ್ಯಕ್ಕೆ ಒಳ್ಳೆದಾಗೋದಿಲ್ಲ. ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದಿದೆ, ಭ್ರಷ್ಟಾಚಾರ ನಡೀತಾ ಇದೆ. ದೆಹಲಿಯಲ್ಲಿ ಅರವಿಂದ್ ಬೆಲ್ಲದ್ ಕೊಟ್ಟಂತ ಹೇಳಿಕೆ, ಸಿದ್ದರಾಮಯ್ಯ ಅಹಿಂದ ನಾಯಕ ಅಲ್ಲ, ಹೈಕಮಾಂಡ್ನ ಹೆದರಿಸ್ತಿದ್ದಾರೆ. ಸಿದ್ದರಾಮಯ್ಯ ಕುರುಬ ಸಮುದಾಯದ ನಾಯಕ ಅಂದ್ರೆ ಒಪ್ಕೋತೀನಿ, ಅವಿಶ್ವಾಸ ನಿರ್ಣಯ ಮಂಡಿಸೋ ಬಗ್ಗೆ ನಾವು ತೀರ್ಮಾನ ಮಾಡಿಲ್ಲ ಅಂತ ಬೆಲ್ಲದ ಹೇಳಿಕೆ ಕೊಟ್ಟಿರುವುದು. ಅದು ಒಳ್ಳೇದು ಕೆಟ್ಟದ್ದು ಅದು ಅವ್ರ ಪಕ್ಷದ ನಿರ್ಧಾರ, ಅದರ ಬಗ್ಗೆ ನಾವು ಇದು ಅದಲ್ಲ. ಯಾಕಂದರೆ ಏನಾದರೂ ಕೂಡ ಈ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಕ್ಕೆ ಒಳ್ಳೇದಂತೂ ಆಗೋದಿಲ್ಲ. ಯಾರೇ ಡಿ.ಕೆ. ಶಿವಕುಮಾರ್ ಆದರೂ ಒಳ್ಳೇದಾಗೋದಿಲ್ಲ, ಮುಖ್ಯ ಸಿದ್ದರಾಮಯ್ಯನವರು ಕಂಟಿನ್ಯೂ ಆದರೂ ಒಳ್ಳೇದಾಗಿಲ್ಲ ಎಂದು ಈಗೂ ಕೂಡ ಒಳ್ಳೇದಾಗೋದಿಲ್ಲ. ಆದರೆ ನನಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತವಾಗಿ ಆಗ್ತೈತಿ. ಆದರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಐತಿ. ಖರ್ಗೆ ಅವ್ರಿಗೂ ಕೂಡ ಆಸೆ ಇದೆ. ಹಂಗಾಗಿ ಇವರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಷ್ಟು ಪ್ರಶ್ನೆ. ಈ ಅಹಿಂದ ನಾಯಕರಂತ ಏನು ಹೇಳ್ಕೊಂಡು ಅಡ್ಡಾಡುವಂಥ ನಮ್ಮ ಸಿದ್ದರಾಮಯ್ಯನವರು ಇವ್ರದ್ದು ಮುಖ್ಯಮಂತ್ರಿ ಗಾದಿ ಹಿಡಿಯೋದು ನಿಶ್ಚಿತ. ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ಸಮಾಜ OBC ಅಂತ ಏನೈತಿ, ಇವರು OBC ಸಮಾಜದ ನಾಯಕ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. OBCಯಲ್ಲಿ ಯಾರ್ಯಾರಿದಾರ? OBCಯಲ್ಲಿ ಕುರುಬರು ಅದಾರ. ಹೌದು, ಇವ್ರು ನಾವು ಒಪ್ತೇವೆ, ಇವರು ಕುರುಬರ ನಾಯಕರಂತೆ. OBCಯಲ್ಲಿ ಈಡಿಗರು ಅದಾರ, ಇವರು ಈಡಿಗರ ನಾಯಕರ. OBCಯಲ್ಲಿ ಮಡಿವಾಳರು ಅದಾರ,
ಇವರು ಮಡಿವಾಳರ ನಾಯಕರ, ಆ ಮೂಲಿ OBC ನಾಯಕರಂತ ನನಗೆ ಗೊತ್ತಾಗೋದಿಲ್ಲ. ನೀವು ಪ್ರೆಸ್ದವರು ಎಲ್ಲರೂ OBC ನಾಯಕರು, ಅವ್ರು ಕುರುಬರ ನಾಯಕರನ್ನ ಒಪ್ತೇವೆ, ಆದರೆ ಯಾವ ರೀತಿಯಿಂದನೂ ಅವ್ರು OBC ನಾಯಕರಲ್ಲ, ಯಾವ ರೀತಿ ಅಹಿಂದ ನಾಯಕರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.